Hi all, welcome back to my YouTube channel Arpita's Aesthetic Aura. ಇವತ್ತೊಂದು ಪ್ರೋಟೀನ್ ರಿಚ್, ವೈಟಮಿನ್ ರಿಚ್, ಹೆಲ್ದಿಯರ್ ಫುಡ್ ರೆಸಿಪಿ ಹೇಳ್ಕೊಡೋಣ ಅಂತ. ದಟ್ ಈಸ್ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಯೂಶಲಿ ಈ ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ ಇಸ್ ಲೈಕ್ ಎಕ್ಸಲೆಂಟ್. ನುಗ್ಗೆ ಸೊಪ್ಪು ಅಂತ ಹೇಳಿದಾಗ ಇಟ್ ಈಸ್ ವೆರಿ ರಿಚ್ ಇನ್ ನ್ಯೂಟ್ರಿಷನ್ ಲೈಕ್ ವೈಟಮಿನ್ಸ್ ಎ ಆಗಿರ್ಬೋದು, ವೈಟಮಿನ್ ಸಿ ಆಗಿರ್ಬೋದು, B6, ಐರನ್, ಕ್ಯಾಲ್ಶಿಯಂ, ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇದೆ. ಅದ್ರ ಜೊತೆಗೆ ರೆಗ್ಯುಲರ್ ಕನ್ಸಂಪ್ಷನ್ ಮಾಡೋದ್ರಿಂದ ನಿಮಗೆ ಲೋವರ್ ಕೊಲೆಸ್ಟ್ರಾಲ್ ಮನೆ ಆಗುತ್ತೆ ಆ್ಯಂಡ್ ಆ್ಯಕ್ಚುಲಿ ಬ್ಲಡ್ ಶುಗರ್ ಮ್ಯಾನೇಜ್ ಮಾಡ್ಬೋದು, ಇಂಪ್ರೂವ್ಸ್ ಬೋನ್ ಹೆಲ್ತ್ ಮಾಡ್ಬೋದು. ಆಮೇಲೆ ರೆಗ್ಯುಲರ್ ಕನ್ಸಂಪ್ಷನ್ ಲೈಕ್ ಅದಕ್ಕೆ ಇದಕ್ಕೆ ಬೇಕಾದ್ರೆ ನೀವು ನಾನ್ ವೆಜ್ ಆಗಿರೋರು ಬೇಕಾದ್ರೆ ಇದಕ್ಕೆ ಮೊಟ್ಟೆ ಹಾಕೊಂಡು ಕೂಡ ಮಾಡ್ಕೋಬಹುದು. ರೆಗ್ಯುಲರ್ ಕನ್ಸಂಪ್ಷನ್ ಮಾಡೋದ್ರಿಂದ ತುಂಬಾ ಒಳ್ಳೇದು. ಜಾಯಿಂಟ್ ಪೇನ್ಸ್ ಇರೋರಿಗೆ ಇದೆಲ್ಲ ತುಂಬಾ ಒಳ್ಳೇದು, ಬ್ಲಡ್ ಶುಗರ್ ಮೇಂಟೈನ್ ಮಾಡೋದಕ್ಕೂ ಕೂಡ. ಸೊ ಇದೊಂದು ರಿಚ್ ನ್ಯೂಟ್ರಿಷಿಯಸ್ ರೆಸಿಪಿ ಆಗಿರುತ್ತೆ. ಯೂಶಲಿ ನಾನು ಏನು ಮಾಡ್ತೀನಿ, ಈ ನುಗ್ಗೆ ಸೊಪ್ಪು ನನಗೆ ಸಿಕ್ಕಿದಾಗ ಮೊಟ್ಟೆ ಹಾಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಮೊಟ್ಟೆ ಹಾಕಿ ಲೈಕ್ ಪಲ್ಯ ಥರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ದಟ್ ಇಸ್ ಆಲ್ಸೋ ವೆರಿ ಪ್ರೋಟೀನ್ ರಿಚ್ ಅಲ್ವಾ. ಇವಾಗ ನಾವು ನಾನ್ ವೆಜ್ ತಿನ್ನಲ್ಲ ಸ್ವಲ್ಪ ತಿಂಗಳುಗಳ ಕಾಲ. ಹಾಗಾಗಿ ನಾನು ಏನು ಮಾಡ್ತಿದ್ದೆ, ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಮಾಡಿಬಿಡೋಣ ಅಂತ ಹೇಳಿ ಆ ರೆಸಿಪಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಏನು ಅಂದರೆ ನುಗ್ಗೆ ಸೊಪ್ಪಿನ ಬಸ್ಸಾರು ನಾನು ಮಾಡ್ತಾ ಇರೋದು. ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು 2 ಸಲ ತೊಳೆದು, ಆ್ಯಕ್ಚುಲಿ ನುಗ್ಗೆ ಸೊಪ್ಪು ತೊಳಿಬಾರ್ದು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಬಟ್ ಅದು ಧೂಳಿರುತ್ತೆ, ತೊಳಿಲೇಬೇಕಾಗುತ್ತೆ. 2 ಸಲ ತೊಳೆದು ಡ್ರೈನ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸೊಪ್ಪು ಕೂಡ ತುಂಬ ಸಿಕ್ಕಿದೆ. ಅದು ನಾನು ಸೆಪ್ರೇಟ್ ಮಾಡಿದ್ದೀನಿ, ಅದು ಪಲ್ಯ ಕೂಡ ಮಾಡ್ತೀನಿ, ಅದನ್ನು ರೆಸಿಪಿ ತೋರಿಸ್ತೀನಿ. ಇದಕ್ಕೆ ನುಗ್ಗೆ ಸೊಪ್ಪಿನ ಜೊತೆಗೆ ನಾನಿವತ್ತು ತೊಗರಿಬೇಳೆ 1 ಕಪ್ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪಿನ ಜೊತೆ ಹಾಕೋದಕ್ಕೆ ನೀವು ಹೆಸರು ಬೇಳೆನೂ ತೊಗೋಬೋದು. ನೀವು ಯಾವ ಕಾಂಬಿನೇಷನ್ ಬೇಕಾದ್ರೆ ಮಾಡ್ಕೋಬೋದು. ಜೊತೆಗೆ 2 ಥರದ್ದು ಎರಡು ಸೆಟ್ ಆಫ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಪಲ್ಯಕ್ಕೆ, ಇದು ಬಂದು ಒಗ್ಗರಣೆಗೆ, ಸಾಂಬಾರ್ಗೆ, ಇದು ರುಬ್ಬಕ್ಕೆ ಒಂದು 10-12 ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜೊತೆಗೆ ಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ಕಾಯಿ ಹಾಗೆ ಸ್ಲೈಸ್ ಮಾಡಿ ತೊಗೋಬೋದು, ಇದೆಲ್ಲ ರುಬ್ಬೋದಕ್ಕೆ. ಇದು ಮತ್ತು ಜೀರಿಗೆ, ಸ್ವಲ್ಪ ಮೆಣಸು, ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ಇದು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ರೆಸಿಪಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು, ಬಟ್ ನಾನು ಕೊತ್ತಂಬರಿ ಸೊಪ್ಪು ಅವೈಲೇಬಲ್ ಇರಲಿಲ್ಲ, ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ, ನುಗ್ಗೆ ಸೊಪ್ಪನ್ನು ಮತ್ತು ಕಾಳನ್ನು ಬೇಯೋದಕ್ಕೆ ಹಾಕೋಣ. ಇವಾಗ ನಾನು ತೊಗರಿಬೇಳೆನ 2 ಸಲ ತೊಳೆದು ಬೇಯೋಕ್ಕೆ ಅಂತ ಇಟ್ಟಿದ್ದೀನಿ. ಯೂಶಲಿ ಏನು ಮಾಡ್ತೀವಿ, ಕಾಳು ಜೊತೆಗೆ ಸೊಪ್ಪನ್ನು ಹಾಕ್ಬಿಡ್ತೀವಿ. ಆ ಥರ ಮಾಡಬಾರ್ದು. ಕಾಳು ಒಂದು 80-85% ಬೆಂದ ಮೇಲೆ ಸೊಪ್ಪನ್ನು ಹಾಕಬೇಕು. ಇಲ್ಲಾಂದರೆ ಕಾಳು ಜೊತೆಗೇ ಸೊಪ್ಪನ್ನು ಬೇಯಕ್ಕೆ ಹಾಕಿದ್ರೆ ತುಂಬಾ ಬೆಂದು ಹೋಗುತ್ತೆ. ಸೊ ಅವಾಗ ಅಷ್ಟು ರುಚಿ ಬರಲ್ಲ. ಇದು ಒಂದು 85% ಬೆಂದ ಮೇಲೆ ನಾನು ಸೊಪ್ಪು ಹಾಕ್ತೀನಿ. ಸೊ ಅವಾಗ 2 ಮ್ಯಾಚ್ ಆಗುತ್ತೆ, 2 ಒಂದು ಅದಕ್ಕೆ ಬೇಯುತ್ತೆ. ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ರುಬ್ಬೋ ಮಸಾಲೆಗೆ ಕಾಳು ಬೇಯೋ ಅಷ್ಟೊತ್ತಿಗೆ, ತೊಗರಿಬೇಳೆ ಬೇಯೋ ಅಷ್ಟೊತ್ತಿಗೆ ಒಂದು ಕಡಾಯಿ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು, ಇಷ್ಟು ಸಾಕು, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ನಾನು ದಪ್ಪದು ಗಾತ್ರದ ತೊಗೊಂಡಿದ್ದೇನೆ, ಸೊ ಇಷ್ಟು ಸಾಕು. ಇದಕ್ಕೆ ಒಂದು 10-15 ಅನ್ಸುತ್ತೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ. ಯೂಶಲಿ ಹಸಿ ಮಸಾಲೆನೂ ಮಾಡ್ಬೋದು, ಬಟ್ ಇವತ್ತು ನಾನು ಸ್ವಲ್ಪ ಹುರಿದ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಬಾಯ್ಲ್ ಆಗಲಿ. ಈಗ ಬಾಯ್ಲ್ ಆಗ್ತಾ ಇರುವಾಗಲೇ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ. ನಾನು ಈ ಸ್ಪೂನ್ ಅಳತೆ ತೊಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು. ಆಮೇಲೆ
ಒಂದು ಸ್ವಲ್ಪ ಒಂದು 4ರಿಂದ 5 ಕಾಳಷ್ಟು ಮೆಣಸು ಎಕ್ಸ್ಟ್ರಾ ಹಾಕೊಳ್ಳಿ. ಮೆಣಸಿನ ಹಾಕೊಂಡು ಫ್ರೈ ಮಾಡೋಣ. ಒಂದು ಪೇಲ್ ಪಿಂಕಿಶ್ ಕಲರ್ ಆದಮೇಲೆ ಕಾಯಿ ತುರಿ ಆಡ್ ಮಾಡೋಣ. ಇದು ಇಷ್ಟು ಬೆಂದ ಮೇಲೆ ಹುಣಸೆ ಹಣ್ಣು ಇತ್ತಲ್ಲ, ಹುಣಸೆ ಹಣ್ಣನ್ನು ಹಾಕೊಳ್ಳಿ. ಜೊತೆಗೆ ಸ್ವಲ್ಪ ಕಾಯಿ ತುರಿ, ಲೈಕ್ ನಾನು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇಷ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನು 2 ಮಿನಿಟ್ಸ್ 1 ಮಿನಿಟ್ ಬಿಟ್ಟು ಆಫ್ ಮಾಡ್ತೀನಿ. ಯೂಶಲಿ ನಾವು ಬಸ್ಸಾರು ಮಾಡುವಾಗ ಹುಣಸೆಹಣ್ಣು ಹಾಕೋದನ್ನ ಮರಿಬೇಡಿ. ಹುಣಸೆಹಣ್ಣು ಹಾಕೋದ್ರಿಂದ ಲೈಕ್ ಒಂದು ಟ್ಯಾಂಗಿ ಫ್ಲೇವರು ಸಿಗುತ್ತೆ ಆ್ಯಂಡ್ ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ಹಾಕೋದು ಬೇಡ, ಒಂದು ಚಿಕ್ಕದು ಒಂದು ಗೋಲಿ ಗಾತ್ರದಷ್ಟು ಸಾಕು. ಸೊ ಇವಾಗ ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿ ನೆಕ್ಸ್ಟ್ ಕಾಳು ಬಂದಿದೆಯಾ ನೋಡೋಣ. ಕಾಳು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಸೊಪ್ಪನ್ನ ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ಸೊಪ್ಪು ಅಂದರೆ ಒಂದು ಇಷ್ಟು ಉಪ್ಪು ಅಂದರೆ ಒಂದು ಇಷ್ಟು ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಬೇಯಲಿ. ಕಾಳು ಒಂದು ಸ್ವಲ್ಪ ಜಾಸ್ತಿನೇ ಬೆಂದೋಗಿದೆ. ಸೊ ಪರವಾಗಿಲ್ಲ, ಅದಕ್ಕೆ ಬ್ಲೆಂಡ್ ಆಗುತ್ತೆ. ಸೊ ಅದು ಬೇಯೋ ಅಷ್ಟೊತ್ತಿಗೆ ಈ ಮಸಾಲೆ ಇವಾಗ ಆಲ್ಮೋಸ್ಟ್ ತಣ್ಣಗಾಗಿದೆ. ಇದನ್ನು ರುಬ್ಕೊಂಬಂದ್ಬಿಡೋಣ. ರುಬ್ಬೋದಕ್ಕೆ ಏನು ಬೇಕು ಅಂತಂದರೆ ಈ ಕಾಳು ಸೊಪ್ಪು ಸ್ವಲ್ಪ ಬೇಯಬೇಕು. ಬೆಂದ ಮೇಲೆ ಇದನ್ನು ರುಬ್ಬಬೇಕಾಗತ್ತೆ. ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನ ರುಬ್ಬಬೇಕಾಗತ್ತೆ. ಇವಾಗ ಸೊಪ್ಪು ಮತ್ತು ಕಾಳು ಕಂಪ್ಲೀಟಾಗಿ ಬೆಂದಿದೆ. ಅದನ್ನು ಡ್ರೈನ್ ಮಾಡಿಕೊಂಡು ಒಂದು ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಆವಾಗಲೇ ಹುರಿದ್ವಲ್ಲ ಮಸಾಲೆಗಳು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಜೀರಿಗೆ, ಹುಣಸೆಹಣ್ಣು ಮತ್ತು ಕಾಯಿ ತುರಿ ಹುರ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದು ಗ್ರೈಂಡ್ ಮಾಡಿ ಆದಮೇಲೆ 2 ಸೈಮಲ್ಟೇನಿಯಸ್ ಆಗಿ ಸಾಂಬಾರ್ಗೂ ಮತ್ತು ಸೊಪ್ಪು ಒಗ್ಗರಣೆ ಹಾಕೋಬೋದು. ಇದನ್ನು ಗ್ರೈಂಡ್ ಮಾಡೋಣ ಇವಾಗ. ಇವಾಗ ನೋಡಿ ಮಸಾಲೆನ ನಾನು ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ. ಮಸಾಲೆ ರುಬ್ಬಾದ್ಮೇಲೆ ಇವಾಗ 2 ಕಡಾಯಿ ಇಟ್ಟಿದ್ದೀನಿ. ಒಂದು ಸಾಂಬಾರಿಗೆ, ಇನ್ನೊಂದು ಪಲ್ಯಕ್ಕೆ. ಒಂದು 2 ಟೇಬಲ್ ಸ್ಪೂನಷ್ಟು ಎರಡಕ್ಕೂ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಎರಡಕ್ಕೂ ಜಜ್ಜಿರೋ ಬೆಳ್ಳುಳ್ಳಿ, ಇದಕ್ಕೂ ಮತ್ತು ಪಲ್ಯಕ್ಕೆ ಎರಡಕ್ಕೂ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸಾಂಬಾರಿಗೆ. ಅದಕ್ಕೇನು ಬೇಡ. ಇದನ್ನು ಆ್ಯಡ್ ಮಾಡಿ ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೂ ಸೈಮಲ್ಟೇನಿಯಸ್ ಆಗಿ ನೀವು ಮಾಡಿಬಿಡ್ಬೋದು. ಸೊಪ್ಪು ಕಾಳು ಮತ್ತು ಬೇಯೋವರೆಗೂ ಮಾತ್ರ ಟೈಮ್ ತೊಗೊಳುತ್ತೆ ಅಷ್ಟೇನೆ. ಅದು ಬೆಂದು ನಾವು ಮಸಾಲೆ ರುಬ್ಕೊಂಡಿದ್ದ ತಕ್ಷಣವೇ ಸೈಮಲ್ಟೇನಿಯಸ್ ಆಗಿ ಎರಡನ್ನೂ ಮಾಡಿಬಿಡ್ಬೋದು. ಸೊ ಇದಾದಮೇಲೆ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಲ್ಲ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದೇ ಥರ ಪಕ್ಕದಲ್ಲಿ ಕೂಡ ಸಾಂಬಾರ್ಗೂ ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪನೇ ಹಾಕ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಈರುಳ್ಳಿ ಹಾಕೊಳ್ಳಿ. ಪಲ್ಯಕ್ಕೆ ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಎರಡು ಫ್ರೈ ಆಗಿ ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ಎರಡು ಫ್ರೈ ಆಗಬೇಕು. ಇವಾಗ ಇದಿಷ್ಟು ಪೇಲ್ ಪಿಂಕ್ ಆದಮೇಲೆ ಎರಡನ್ನೂ ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕೊತೀನಿ. ಇದಕ್ಕೆ ಸೊಪ್ಪು ಮತ್ತು ಕಾಳನ್ನು ಹಾಕೊತೀನಿ. ಇದಕ್ಕೆ ಇವಾಗ ನಾನು ರುಬ್ಬಿರೋ ಮಸಾಲೆನೇ ಹಾಕಿ
ಆಮೇಲೆ ಸೊಪ್ಪು ಬೇಯಿಸಿದ್ದು ನೀರಿರುತ್ತಲ್ಲ ಅದನ್ನ ನಾನು ಬಿಸಾಕಲ್ಲ. ಯಾರೂ ಬಿಸಾಕಲ್ಲ ಯೂಶುವಲಿ. ಅದನ್ನ ಆ ಸೊಪ್ಪು ಬೇಯಿಸಿರೋ ನೀರನ್ನ ಯೂಸ್ ಮಾಡಿಕೊಂಡು ಆ ಜಾರನ್ನೆಲ್ಲ ನೀಟಾಗಿ ಎಲ್ಲ ಮಸಾಲೆನ ಕ್ಲೀನ್ ಮಾಡಿಕೊಂಡು ಅದನ್ನ ಆ್ಯಡ್ ಮಾಡಿದ್ದೀನಿ. ಈ ಕಡೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊಪ್ಪು ಆ್ಯಡ್ ಮಾಡಿದಾಗ್ಲೇನೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೋತೀನಿ ನಾನು. ಕಾಯಿ ತುರಿ ಆ್ಯಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಇದಾಗುತ್ತೆ. ಸೊ ಇದನ್ನ ಇವಾಗ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ಅಷ್ಟೇ, ಅದು ಸ್ವಲ್ಪ ಬಾಯ್ಲ್ ಆಗಲಿ. ಆಮೇಲೆ ಉಪ್ಪು ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಸೊಪ್ಪು ಬೇಯಿಸಿದ ನೀರಿತ್ತಲ್ಲ ಅದನ್ನ ಆ್ಯಡ್ ಮಾಡಿದ್ದೀನಿ. ಇದಕ್ಕೂ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೀನಿ, ಯಾಕಂದರೆ ನಾನು ಸೊಪ್ಪು ಬೇಯುವಾಗ ಉಪ್ಪು ಹಾಕೊಂಡಿದ್ದೆ. ಹಾಗಾಗಿ ಕಾಯಿ ತುರಿ ಎಲ್ಲ ನೀಟಾಗಿ ಫ್ರೈ ಆಗಲಿ. ಇದು ಕೂಡ ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಉಪ್ಪು ಖಾರ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊಪ್ಪಿನ ಪಲ್ಯ ಆಲ್ಮೋಸ್ಟ್ ಆಗಿದೆ. ಇದನ್ನ ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಸಾಂಬಾರು ಕೂಡ ಕುದಿ ಬಂದು ಇವಾಗ ನಾನು ಸ್ವಲ್ಪ ಲೋ ಫ್ಲೇಮ್ ಮಾಡಿದೆ. ಟೇಸ್ಟು ಕರೆಕ್ಟಾಗಿದೆ. ಇವಾಗ ಇದಕ್ಕೆ ಅನ್ನ ಮಾಡಿದ್ದೀನಿ, ನಾನು ಮುದ್ದೆ ಮಾಡಿಲ್ಲ. ಅನ್ನ ಮತ್ತು ಸಾಂಬಾರು ವಿತ್ ಪಲ್ಯ. ಇದು ನಾನು ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೀವೀಗ ನೋಡ್ಬೋದು, ಸರ್ವ್ ಮಾಡಿದ್ದೀನಿ. ಅನ್ನ, ಸಾಂಬಾರು, ಪಲ್ಯ ಮತ್ತು ಉಪ್ಪಿನಕಾಯಿ. ಅದು ಎಳ್ಳಿಕಾಯಿ ಉಪ್ಪಿನಕಾಯಿ. ಆ್ಯಕ್ಚುಲಿ ಬಸ್ಸಾರಿಗೆಲ್ಲ ಎಳ್ಳಿಕಾಯಿ ಉಪ್ಪಿನಕಾಯಿ ತುಂಬಾ ಟೇಸ್ಟಿ ಆಗಿರುತ್ತೆ. ಟು ಬಿ ಫ್ರ್ಯಾಂಕ್, ಸಾಂಬಾರ್ ಟೇಸ್ಟಿ ಮತ್ತು ಪಲ್ಯ ಟೇಸ್ಟು ಎಕ್ಸಲೆಂಟ್ ಆಗಿದೆ. ನುಗ್ಗೆ ಸೊಪ್ಪಿನ ಪಲ್ಯ ಸಾಂಬಾರು ಅಂದರೆ ಬೇಸಿಕಲಿ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಇದು ನಾನು ಫಸ್ಟ್ ಟೈಮ್ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿರೋದು. ಯಾವಾಗ ಮಾಡಿದ್ರೂ ನಾನು ಮೊಟ್ಟೆ ಹಾಕಿ ಪಲ್ಯ ಮಾಡಿಬಿಡ್ತಾ ಇದ್ದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಒಂದು ಚೂರು ಕೂಡ ಕಹಿ ಅಂಶ ಇಲ್ಲ. ತುಂಬ ಸೋರ್ಫುಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ನೀವು ಟ್ರೈ ಮಾಡಿ ಈ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ರೆಸಿಪಿನ. ನಿಮ್ಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.